எங்களோட ஆட்டோவை லைக் பண்ணுங்க, ஷேர் பண்ணுங்க, சப்ஸ்கிரைப் பண்ணுங்க. ಅಣ್ಣ ಎಲ್ಲರಿಗೂ ನಮಸ್ಕಾರ. ಇದು ಬಂದ್ಬಿಟ್ಟು ಇವಾಗ ನಾನು ಹೊಸಕೋಟೆ ಹೋಗ್ತಾ ಇದ್ದೀನಿ. ನೋಡಿ, ಮುಂದೆ ಬ್ರಿಡ್ಜ್ ಬರ್ತದೆ. ಇಲ್ಲಿ ಲೆಫ್ಟ್ ತಗೊಂಡ್ರೆ ಹೊಸಕೋಟೆ, ರೈಟ್ ತಗೊಂಡ್ರೆ ಕ್ಯಾರ್ಪುರ ಕಡೆ ಹೋಗೋದು. ಮಾವಲಹಳ್ಳಿ, ಭಟ್ರಳ್ಳಿ, ಟಿನ್ ಫ್ಯಾಕ್ಟ್ರಿ ಎಲ್ಲ ಕ್ಯಾರ್ಪುರ ಅಂದರೆ ಸಿಟಿ ಕಡೆ ಹೋಗೋದು. ಇದು ಇಲ್ಲಿ ಮುಂದೆ ಬ್ರಿಡ್ಜ್ ಬರ್ತಾ ಇದೆ ನೋಡಿ. ಇದು ಬಂದ್ಬಿಟ್ಟು ಏನಂದ್ರೆ ಇದು ಬೂದಿಕೆರೆ ಕ್ರಾಸ್. ಇದರ ಅಡ್ರೆಸ್ ಬಂದ್ಬಿಟ್ಟು ಇದು ರೈಟ್ ತಗೊಂಡ್ರೆ ಕ್ಯಾರ್ಪುರ, ಲೆಫ್ಟ್ ತಗೊಂಡ್ರೆ ಹೊಸಕೋಟೆ ಆಯ್ತು. ಬೂದಿಕೆರೆ ಕ್ರಾಸ್ ಅಂತ ನೋಡಿದ್ರೆ ಸ್ಟ್ರೈಟ್ ಹೊಸಕೋಟೆ. ನೋಡಿ, ಆ ಹೊಸಕೋಟೆ ಟೋಲ್ಗೆ ಬರೋ ರೋಡ್ ಇದು. ನೆಕ್ಸ್ಟ್ ಟೋಲ್ ಬರ್ತದೆ. ಹೊಸಕೋಟೆ ಟೋಲ್ ಬಂತು ನೋಡಿ. ಇದು ಹೊಸಕೋಟೆ ಟೋಲ್. ಫಸ್ಟ್ ಒಂದೇ ಟೋಲ್ ಬರೋದಿಲ್ಲ, ಆಮೇಲೆ ನೆಕ್ಸ್ಟ್ ಬರೋದು ಹೊಸಕೋಟೆ. ಹೊಸಕೋಟೆ ಟೋಲಲ್ಲಿ ಬಂದ್ಬಿಟ್ಟು ಆಟೋದವ್ರ ಹತ್ರ ದುಡ್ಡು ತಗೊಳ್ಳಲ್ಲ, ಬಾಕಿ ಎಲ್ಲರ ಹತ್ರ ದುಡ್ಡು ತಗೊಳ್ತಾರೆ. ಲಾರಿ, ಬಸ್ಸು, ಕಾರು ಅವ್ರ ಹತ್ರ ಎಲ್ಲರೂ ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ ಲೈನ ಗಾಡಿಗಳು ನೋಡಿ ಅಂತಿದೆಯಾ ಟೋಲ್ ಹತ್ರ. ಆದರೆ ಆಟೋದವ್ರ ಹತ್ರ ದುಡ್ಡು ಕೇಳಲ್ಲ. ಆಟೋದವ್ರು ಎಲ್ಲಿ ಬೇಕಾದ್ರೂ ಫ್ರೀ ಅಲ್ವ ನೋಡಿ. ನಮಗೆ ಮಾತ್ರ ಒಂದು ಚಿಕ್ಕೊಂದು ರೋಡ್ ಬಿಟ್ಟಿದ್ದಾರೆ, ಆರಾಮಾಗಿ ಹೋಗ್ಬೋದು. ಇವರೆಲ್ಲ ಎಲ್ಲ ಟೋಲಲ್ಲಿ ಒಂದು ಪೇ ಮಾಡಲೇಬೇಕು. ಹೊಸಕೋಟೆ ಬರ್ತದೆ ನೋಡಿದ್ರೆ ಏನು ಇಷ್ಟೊಂದು ಟ್ರಾಫಿಕ್ ಆಗ್ಬಿಟ್ಟಿದೆ. ಅಂದರೆ ಇದೆ ಹೊಸಕೋಟೆಯಲ್ಲಿ ಬಸ್ ಸ್ಟಾಪ್ ಎಲ್ಲಿದೆ ಅಂತ ಕೇಳಿದ್ರೆ ಇದೇ ಮೇನ್ ಬಸ್ ಸ್ಟಾಪ್. ಈ ಹೊಸಕೋಟೆಯಲ್ಲಿ ಇಲ್ಲಿ ಇಳಿಸೋದು, ಯಾಕಂದರೆ ಇದು ಮಾಲೂರು ಕಡೆ ಹೋಗೋದು ಮತ್ತು ಕೋಲಾರ, ಅದಕ್ಕೆ ಇಲ್ಲಿ ಎಲ್ಲ ಬಸ್ಗಳು ಇಲ್ಲೇ ನಿಲ್ಲಿಸೋದು. ಭಾನುವಾರ ಆಗಿದ್ದಕ್ಕೆ ಇಷ್ಟು ರಶ್ಗಳು, ಇಲ್ಲಾಂದರೆ ಇಷ್ಟು ರಶ್ ಆಗಲ್ಲ. ಭಾನುವಾರ ಆಗಿರೋದು ನೋಡಿ. ನಾನಿವಾಗ ಕಂಬಳಿಪುರ ಹತ್ರ ಇರುವ ಘಟರಮ್ಮ ದೇವಸ್ಥಾನ ಹತ್ರ ಬಂದಿದ್ದೀನಿ. ಒಂದು ಸಲ ಗಾಡಿಗಳು ಎಷ್ಟಿದೆ ನೋಡಿ. ಅಂದರೆ ಈ ಅಮ್ಮನಿಗೆ ಎಷ್ಟು ಶಕ್ತಿ ಇರ್ಬೋದು ಅಂತ ನೀವೇ ನೋಡ್ಕೊಳ್ಳಿ. ನೋಡಿ ಎಷ್ಟು ಗಾಡಿಗಳು ಪಾರ್ಕಿಂಗ್ ಇದೆ ನೋಡಿ. ಆದರೆ ಇಷ್ಟು ಗಾಡಿಗಳು ಇಲ್ಲಿ ಬರಬೇಕಂದ್ರೆ ಎಷ್ಟು ಜನಗಳು ಬಂದು ಹೋಯ್ತಾರೆ ನೋಡಿ. ಎಷ್ಟು ಜನಗಳು ಕಾಣ್ತಾ ಇದೆಯಾ ನಿಮಗೆ ನೋಡಿ.
ಇದೇ ಬಂದು ಕಾಟೇರಮ್ಮನ ದೇವಸ್ಥಾನ ಗೊತ್ತಾಗ್ತದೆ. ಏನು ಹೋಗೋದು ಜನ ಇರಲ್ಲ ಆಲದಮ್ಮರ. ನೋಡಿ ಇಷ್ಟು ಜನಗಳು ಇಲ್ಲಿಗೆ ಬರ್ತಿಂದ್ರೆ ಈ ಅಮ್ಮನಿಗೆ ಎಷ್ಟು ಶಕ್ತಿ ಇರ್ಬೋದು ನೀವೇ ನೋಡಿ ಅಲ್ವಾ. ಆಗ ನನಗೆ ದುಡ್ಡು ಕೊಡಲ್ಲ ಅಂತ ಹೇಳಿದವ್ರಿಗೆ ಈ ಅಮ್ಮ ಸುಮ್ಮನೆ ಬಿಟ್ಬಿಡ್ತಾಳ. ನೋಡಿ ಈ ಅಮ್ಮನ ಒಂದ್ಸಲ ನೋಡಿ ಹೆಂಗಿದ್ದಾರೆ ಅಂತ. ನಾನು ಈ ದೇವಸ್ಥಾನಕ್ಕೆ ಏನಕ್ಕೆ ಬರ್ತೀನಿ ಅಂತ ಇವಾಗ ನಿಮ್ಗೆ ಗೊತ್ತು. ನಾನು ಈ ದೇವಸ್ಥಾನಕ್ಕೆ ಬರೋದು ಇದಕ್ಕೆ. ಇಷ್ಟು ಜನಗಳಿಲ್ಲಿ ಬಂದಿರುವಾಗ ಅಮ್ಮನ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. इवनिंग होता है ಎಷ್ಟು ಜನ ಇಲ್ಲಿ ಒಂದ್ಸಲ ಎಷ್ಟು ಜನ ಬೀಗ ಹಾಕಿದ್ದಾರೆ ನೋಡಿ. ಈ ಬೀಗ ಏನಕ್ಕೆ ಹಾಕೋದಂದ್ರೆ ಯಾರ್ಯಾರು ಏನೋ ತುಂಬ ಪ್ರಾಬ್ಲಮ್ ಮಾಡ್ತಾರೆ ನೋಡಿ, ಅವ್ರದ್ದು ಹೆಸರು ಹೇಳ್ಬಿಟ್ಟು ಬೀಗ ಹಾಕೋದು. ಒಂದ್ಸಲ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಅಂದರೆ ನನಗೆ ಇವಾಗ ನೀವೇ ಯೋಚನೆ ಮಾಡಿ ಹೇಳಿ, ನನಗೆ ದುಡ್ಡು ಕೊಡಬೇಕು ಅವನಿಗೆ, ನಾನು ಈ ಅಮ್ಮನ ಹತ್ರ ಬಂದು ಕಂಪ್ಲೇಂಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅವನು ಕೇಳಿದ್ರೆ ಏನು ಹೇಳ್ತಾನೆ, ನನಗೆ ಪೊಲೀಸನ ಮಾತಾಡಿಸ್ತೀಯಾ ಇಲ್ಲ ಲಾಯರ್ ಹತ್ರ ಮಾತಾಡಿಸ್ತೀಯ, ಯಾರು ಬೇಕಾದ್ರೆ ನಾನು ನಂಬರ್ ಕೊಡ್ತೀನಿ, ನೀನು ಯಾವನಾರ ಕರ್ಕೊಂಬ ಅಂತ ಹೇಳಿದೆ ನನ್ನ ಹತ್ರ. ನಾನು ಯಾರನ್ನ ಅವನ ಹತ್ರ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ನಾನು ಈ ಅಮ್ಮನ್ನೇ ಕಳಿಸೋದು ಬೇಕಲ್ವಾ. ಅದಕ್ಕೆ ನಾನೇನು ಮಾಡೋದು ನೋಡಿ, ಈ ಅಮ್ಮನ್ನೇ ಕಳಿಸೋದು. ಕಾಣ್ತಿದ್ದೆ ನಿಮಗೆ ಇಲ್ಲೊಂದು ಆಲದ ಇದೆ ನೋಡಿ. ಈ ಆಲದ ಮರದಲ್ಲಿ ಬಂದ್ಬಿಟ್ಟು ಕಾಯಿ ಕಟ್ಟೋದು, ತೆಂಗಿನಕಾಯಿನ ಕಟ್ಟೋದು. ಅವರಿಗೆ ಶಿಕ್ಷೆ ಆಗಬೇಕಂದ್ರೆ ನಾವು ಮಾಡಲೇಬೇಕು. ಇದರಲ್ಲೆಲ್ಲ ತೆಂಗಿನಕಾಯಿ ಕಟ್ಬೋದು, ಒಂದಂತಲ್ಲ. ನಾವು ಏನೇನು ಪ್ರಾಬ್ಲಮ್ ಇದೆಯೋ ಅದೆಲ್ಲ ಹೇಳ್ಬಿಟ್ಟು ನಾವು ಇದರಲ್ಲಿ ಕಟ್ಕೊಳ್ಳೋದು. ಇಲ್ಲಾಂದ್ರೆ ಇಷ್ಟು ಜನಗಳಲ್ಲಿ ಬರ್ತಾರಲ್ಲ, ಈ ಅಮ್ಮನ ಶಕ್ತಿ ಇರೋದಿರ್ತದೆ ಹೇಳಿ. ನಾನು ನಿಮ್ಮ ಹತ್ರ ಹೇಳಿದೆ ಒಂದು ವಿಡಿಯೋ ತೋರಿಸ್ತೀನಿ ಅಂತ. ನಾನು ಎಲ್ಲ ತಿಂಗಳಲ್ಲಿ ನಾನು ಒಂದು 3-4 ಸಲ ಇಲ್ಲಿಗೆ ಈ ಅಮ್ಮನ್ನ ನೋಡಕ್ಕೆ ನೋಡಿ.